ಮನೆಯಲ್ಲಿ ಸುಮ್ಮನೆ ಹೀಗೆ ಕೂತ್ಕೊಂಡಿರುವಾಗ ನಮಗೆ ಬಾಯಿ ಚಪ್ಪರಿಸ್ಕೊಳ್ತಾ ಇರುವಾಗ ನಮಗೆ ಶವರ್ಮ ಏನಾದ್ರು ತಿನ್ನುವ ಅಂತ ಹೇಳಿ ನೆನಪಾಯ್ತು. ಮನೆ ಹೊರಗೆ ನೋಡುವಾಗ ಅಲ್ಲೊಂದು ಹೊಸ ಕೆಫೆಟೇರಿಯಾ ಓಪನ್ ಆಗಿದ್ದಿತ್ತು. ಆ ಕೆಫೆಟೇರಿಯಾ ಹೆಸರು ಶವರ್ಮ ತುರ್ಕಿ ಅಂತೇಳಿ. ಫಸ್ಟಿಗೆ ಕೆಫೆಟೇರಿಯಾ ಅಂತ ಹೆಸರು ನೋಡುವಾಗ ನಮ್ಮ ಊರ ಕಡೆಯವರಿಗೆಲ್ಲ ಬನ್ಸ್, ಚಟ್ಟಂಬಾಡಿ, ಗೋಲಿ ಬಜಿ ಎಲ್ಲ ಸಿಗ್ತದೆ ಅಂಥೇಳಿ ನೆನಪಾಗೋದು ಒಂದು ಸಹಜ ಇರೋದು. ಆದರೆ ಇಲ್ಲಿ ಶವರ್ಮ ತುರ್ಕಿ ಅಂತೇಳಿ ಬರೆದಿರೋದ್ರೆ ಏನೋ ಶವರ್ಮ ಇರ್ಬೋದು, ಒಳಗೆ ಹೋಗಿ ನೋಡುವ ಅಂತ ಹೇಳಿ ನಾವು ಒಳಗೆ ಹೋಗಿ ನೋಡಿದರೆ ಫಸ್ಟಿಗೆಲ್ಲ ಎಂಟ್ರೆನ್ಸಲ್ಲೇ ಒಂದು ಚಟಪಟ 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 ಶಬ್ದ ಆಗ್ತಾಯಿದ್ದಿತ್ತು. ಈಗ ಹೋಗಿ ಹತ್ತಿರ ಹೋಗಿ ನೋಡಿದರೆ ಅಲ್ಲವರು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ರು ಪೊಟ್ಯಾಟೊ ಅಲ್ಲಿ. ನಂತರ ನಮಗೆ ರೆಸ್ಟೋರೆಂಟ್ ಇದ್ದು ಸೌಕಾರ ಸಿಕ್ಕಿದ್ರು. ಆ ಸೌಕಾರ ಹತ್ರ ಕೇಳಿದೆ, ನಿಮ್ದು ಇದು ಶವರ್ಮ ತುರ್ಕಿ ಅಂತೇಳಿ ಹೆಸರು ಉಂಟಲ್ಲ, ಎಂತ ಎಲ್ಲ ನಿಮ್ಮ ಅಂಗಡಿಯಲ್ಲಿ ಸಿಕ್ಕತ್ತಂತ ಸ್ವಲ್ಪ ಹೇಳಿ ಅಂತ ಹೇಳುವಾಗ ಒಂದು ದೊಡ್ಡ ಲಿಸ್ಟ್ ಕೊಟ್ಟ. ಮಗ ದೊಡ್ಡ ಲಿಸ್ಟ್ ಅಂತ ಹೇಳಿದರೆ ಶವರ್ಮದಲ್ಲಿ ಕಮ್ಮಿ ಅಂದರೆ 20 ವೆರೈಟಿ ಇತ್ತಂತ ಹೇಳ್ದ. ಇದೇ ಶವರ್ಮದಲ್ಲಿ ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಈ ಒಂದು ಶವರ್ಮದ ಮಾಂಸದಲ್ಲ ಒಂದು ಬಾಳಿಕೋಣಿ ಕಂಡಂಗೆ ಉಂಟಿದ್ದು ಅಷ್ಟೇ. ಇದ್ರಲ್ಲಿ ಕಮ್ಮಿ ಅಂದರೆ 20ರಿಂದ 30 ವೆರೈಟಿ ಶವರ್ಮ ಮಾಡ್ತೇನೆ ನಾನು ನಡಿ, ನಂದು ಕೆಪಾಸಿಟಿ ಇದೆ ಅಂತ ಹೇಳಿ ಅವ್ನು ಹೇಳುವಾಗ ನಂಗೆ ಶಾಕ್ ಆಯ್ತು. ಇದು ಎಂತ 20ರಿಂದ 30 ವೆರೈಟಿ ಮಾಡೋಕ್ಕಾಗ್ತಾ ಇಷ್ಟು ಸಣ್ಣ ಮಾಂಸದ ಕೊನೆಯಲ್ಲ. Special sauce. Turkish shawarma for nuts. Shawarma Turkey ajman. You have 4 nuts. Shawarma Turkey ajman. Nakhiltu. ನಮಗೆಲ್ಲ ಶವರ್ಮ ಅಂತ ಹೇಳಿದರೆ ನಾರ್ಮಲಿ ಅದು ಚಪಾತಿಯಲ್ಲಿ ಅಂಥದ್ದು ರೋಲ್ ಮಾಡಿ ಎಲ್ಲ ಹಾಕಿ ಕೊಡ್ತಾರಲ್ಲ, ಅದೇ ಶವರ್ಮ ಅಂತ ಅನ್ಸ್ಕೊಂಡಿದ್ದೀವಿ. ಇಲ್ಲಿ ನೋಡಿದರೆ ತುಂಬ ಡಿಫ್ರೆಂಟಾಗಿಯೇ ಉಂಟಿದೆ ಶವರ್ಮ. ಇವ್ರು ಇಲ್ಲಿ ಮಾಡುವಂಥ ಶವರ್ಮದಲ್ಲಿ ಇವ್ರದ್ದು ಮಾಡೋದು ರೀತಿ ಒಂಥರ ಬೇರೆ ನಮಗೆ. ಅಂದರೆ ರೋಲ್ ಇದ್ದು ಶವರ್ಮ ಕೂಡ ಉಂಟಂತ ಇವ್ರ ಹತ್ರ. ಈ ಶವರ್ಮದಲ್ಲಿ ನಾರ್ಮಲಿ ಇವೆಲ್ಲ ರೋಲ್ ಮಾಡಿ ಕೊಟ್ಟರೆ ಇವರು ಸ್ಲೈಸ್ ಮಾಡಿ ಅದ್ರ ಒಳಗಡೆ ರೋಟಿ ಒಳಗಡೆ ಇವರು ಹಾಕೋದು, ಮೀಟೆಲ್ಲ ಹಾಕಿ ಸ್ಟಫ್ ಮಾಡಿ ಕೊಡೋದು ಇವರು. ಅದೇ ಇವ್ರದ್ದು ಸ್ಪೆಷಾಲಿಟಿ ಇಲ್ಲಿದ್ದ ಪ್ಲೇಸಿದ್ದು. ನೋಡಿ ಅವನು ರೊಟ್ಟಿ ಅಗಲ ಮಾಡಿ ಅದ್ರ ಒಳಗಡೆ ಎಲ್ಲ ಮಾಂಸದ ಇದೆಲ್ಲ ಹಾಕ್ತಿದ್ದ. ಅಂದರೆ ತುಂಬ ಫುಲ್ ಹೆವಿ ಶವರ್ಮ ಥರನೇ ಕಾಣಿಸ್ತಾ ಉಂಟು. ಅದ್ರ ಮೇಲೆ ಮತ್ತು ಪಿಕ್ಕಲ್ಸ್ ಹಾಕೋದು, ವೆಜಿಟೇಬಲ್ಸ್ ಹಾಕೋದೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಕೊಡುವಂಥದ್ದು. ರೋಲ್ ಮಾಡುವಂಥದ್ದಲ್ಲ ಇದು, ಅದ್ರ ಒಳಗಡೆ ಹಾಕಿ ಕೊಡೋದು. ಒಂದು ಸಲ ಫುಲ್ ರೆಡಿ ಆದಮೇಲೆ ಮತ್ತು ಪುನಃ ಅದನ್ನು ಒಲೆ ಮೇಲೆ ಇಟ್ಟು ಕಾವಲಿ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಲಾಸ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗಲಿಕ್ಕೋಸ್ಕರ ಇವ್ರು ಕಾವಲಿ ಮೇಲೆ ಇಟ್ಟು ಒಲೆ ಅನ್ನುವಂಥದ್ದು ಉಂಟಲ್ಲ, ತುಂಬ ಜಾಸ್ತಿ ಬಿಸಿ ಇರೋದಿಲ್ಲ, ಅದಲ್ಲ ಸ್ಲೈಟ್ ಬಿಸಿ ಇರೋದು. ಅದು ಯಾಕಂತ ಹೇಳಿದ್ರೆ ತುಂಬ ಬಿಸಿ ಆದರೆ ಎಲ್ಲ ಸುಟ್ಟು ಹೋಗಿ ಎಲ್ಲ ಕೈಟಿ ಹೋಗುತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿಯಲ್ಲೇ ಇಟ್ಟು ಬಿಸಿ ಮಾಡಿ ಕೊಡೋದು. ಅಂದರೆ ರೊಟ್ಟಿ ಸಹ ಬಿಸಿ ಆಗಬೇಕಲ್ಲ. ರೊಟ್ಟಿ ಮೋಸ್ಟ್ಲಿ ಇವ್ರು ಫ್ರಿಜ್ಜಲ್ಲಿ ಇಡ್ತಾರೆ, ಎಂಥದ್ದು ಇರ್ಬೋದು ಮೋಸ್ಟ್ಲಿ, ಅದು ಗೊತ್ತಿಲ್ಲ. ಆದರೆ ಇವರೆಲ್ಲ ಮಾಂಸ ಎಲ್ಲ ಹಾಕಿದ ನಂತರ ಮತ್ತೊಂದು ಸಲ ಒಂದು ರೌಂಡ್ ಇವರು ತವೆ ಮೇಲೆ ಇಟ್ಟು ಬಿಸಿ ಮಾಡಿ ಪಾರ್ಸಲಿಗೆ ಪ್ಯಾಕ್ ಮಾಡಿ ಕೊಡುವಂಥದ್ದು ಇವರು. ನೋಡಿ, ಇದು ಫೈನಲ್ ಸ್ಟೇಜ್ ಇದು ಶವರ್ಮದ್ದು. ಎಲ್ಲ ರೆಡಿ ಆದಮೇಲೆ ಕಾವಲಿ ಮೇಲೆ ಬಿಸಿ ಆದಮೇಲೆ ಇವರು ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ. ಇಲ್ಲೇ ತಿನ್ನೋದಾದರೆ ಈ ಥರ ಕೊಡ್ತಾರೆ, ಇಲ್ಲ ಅಂದರೆ ಈ ಥರ ಪ್ಯಾಕ್ ಮಾಡಿ ರೆಡಿ ಮಾಡಿ ಒಳ್ಳೆ ಮಾಡಿ ನಿಮಗೆ ಮನೆಗೆ ತಗೊಂಡೋಗಿ ತಿನ್ಲಿಕ್ಕೆ ಕೊಡ್ತಾರೆ. Turkish shawarma for nuts. Shawarma Turkey ajman. You have 4 nuts. Shawarma Turkey ajman. Nakhiltu. الأوتوريت.
Thank you. Welcome. Welcome.